ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಡೈಮಂಡ್ ಬೈ ಮಾಡಿದ್ದೀನಿ. ಲೆಟ್ ಮೀ ಶೋ ಇಟ್. ನೋಡಿ, ಇದು ಮಾಪ್ ಚೈನ್ಗೆ ಸೈಡ್ಗೆ ಹಾಕ್ಕೊಳ್ತಾರಲ್ಲ, ಇದೇ ಥರದ್ದೇ ತೊಗೋಬೇಕು ಅಂತ ತುಂಬ ಇಷ್ಟ ಇತ್ತು. ಆಗಲಿಲ್ಲ, ಸಿಕ್ಕಲಿಲ್ಲ ಅಂದರೂ ಮಾಡಿಸ್ಬೇಕು ಅನ್ನೋದಿತ್ತು. ಬಟ್ ಬೆಟರ್ ಲಕ್, ನಾನೇನೋ ಇನ್ಕ್ವೈರಿ ಮಾಡಬೇಕಾದ್ರೆ ಇದೇ ಥರನೇ ನನಗೆ ಭೀಮಾ ಜ್ಯುವೆಲರ್ಸಲ್ಲಿ, ನನ್ನ ಸ್ಟೋರ್ ಅದು 25 ಇಯರ್ಸಿಂದ ನಾನು ಭೀಮಾ ಜ್ಯುವೆಲರ್ಸ್ ಕೋರ್ಮಂಗ್ಲದಲ್ಲೇ ಬೈ ಮಾಡ್ತಾಯಿದ್ದಿದ್ದು. ಆ ಸ್ಟೋರಲ್ಲಿ ಇದು ಇದೆ ಅಂತ ಗೊತ್ತಾಯಿತು. ಬಟ್ ಥ್ಯಾಂಕ್ ಗಾಡ್ ಇಟ್ ವಾಸ್ ಇನ್ ಡೈಮಂಡಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ರೇಟ್ ಜಾಸ್ತಿನೂ ಹೇಳಿದ್ರು. ಬಟ್ ನನಗೇನಂದರೆ ತಗೊಳ್ಳೇಬೇಕು ಅನ್ನೋ ಆಸೆ ಇತ್ತು. ಬಟ್ ಡೈಮಂಡಲ್ಲಿರೋದ್ರಿಂದ ಜಾಸ್ತಿ ರೇಟು ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು. ಬಟ್ ಏನೇ ಆಗಲಿ ತೊಗೋಬೇಕು ಅನ್ನೋ ಆಸೆ ಇತ್ತು, ತೊಗೊಂಬಿಟ್ಟೆ. ನೋಡಿ, ಇದು ನೋಡಲಿಕ್ಕೆ ಈ ಥರ ಇರುತ್ತೆ. ಚೆನ್ನಾಗೂ ಕಾಣಿಸುತ್ತೆ. 3 ಸ್ಟಾರು 6 ಸ್ಟಾರ್ಸ್ ತೊಗೊಳ್ತಾರೆ ಕೆಲವೊಬ್ಬರು. ಬಟ್ 3 ಸ್ಟಾರ್ಸ್ ಇಟ್ಸ್ ಓಕೆ. ಇದರಲ್ಲಿ 7.33 ಗ್ರಾಮ್ಸ್ 22 ಕ್ಯಾರೆಟ್ ಗೋಲ್ಡ್ ಇದೆ. ಹಾಗೆ 51 ಡೈಮಂಡ್ಸ್ ಇದೆ ಇದರಲ್ಲಿ. ಲೆಟ್ ಮೀ ಶೋ ಯು ಪ್ರಾಪರ್ಲಿ. ಇದನ್ನು ತೊಗೊಂಡ್ಮೇಲೆ ನನಗೆ ಗೊತ್ತಾಯಿತು ಇದಕ್ಕೆ ಕಲರ್ ABC ಡೈಮಂಡ್ಸಲ್ಲಿ ಡೈಮಂಡ್ ಅಂತ ಗೊತ್ತಿತ್ತು. ಬಟ್ ಡೈಮಂಡಲ್ಲಿ ಯಾವ ಥರ ತೊಗೊಳ್ಳೋದಂತ ಗೊತ್ತಿರಲಿಲ್ಲ. ಇದನ್ನು ತೊಗೊಂಡ್ಮೇಲೆ ಇದು ಒಂದು ಅರೌಂಡ್ 2,29,000 ಏನೋ ಆಯಿತು. 1 lakh ಸಮಥಿಂಗ್ ಡೈಮಂಡ್ಸ್ ಆದರೆ 7.3 ಗ್ರಾಮ್ಸ್ಗೆ 87,000 ಏನೋ ಇದೆ. ನಾನು ನಿಮಗೆ ಅದೆಲ್ಲ ಬೈ ಮಾಡಿರೋದು ಸರ್ಟಿಫಿಕೇಟ್ಸ್ ಎಲ್ಲ ತೋರಿಸ್ತೀನಿ. ಸೊ ಇದನ್ನು ಬೈ ಮಾಡಿದ್ಮೇಲೆ ನಮಗೆ ಈ ಥರ ಇದನ್ನು ಕೊಡ್ತಾರೆ, ಈ ಥರ ಸರ್ಟಿಫಿಕೇಟ್ ಕೊಡ್ತಾರೆ ಭೀಮಾದಿಂದ. ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ನಿಮಗೆ ವಾಪಸ್ ಮಾರಬೇಕು ಅಂತಂದರು ಈ ಸರ್ಟಿಫಿಕೇಟ್ ತೊಗೊಂಡು ಹೋದರೆ ಅವರು ಡೈರೆಕ್ಟಾಗಿ ಅವತ್ತಿನ ರೇಟ್ಗೆ ಅದೇ 51 ಡೈಮಂಡ್ಸ್ಗೆ ನಾವು ಬೇರೆ ಇದನ್ನಾದರೂ ತೊಗೊಳ್ಬೋದು, ಅಥವಾ 90% ಅದೇ ರೇಟಿಗೆ ವಿ ಕ್ಯಾನ್ ಟೇಕ್ ಗೋಲ್ಡ್ ಅಂತ ಹೇಳಿದ್ರು. ನೋಡಿ, ಇಲ್ಲಿ ಮೆನ್ಷನ್ ಆಗಿದೆ. ಲೆಟ್ ಮಿ ಓಪನ್ ದಿಸ್ ಒನ್. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಇದು ಸರ್ಟಿಫೈಡ್ ಅಂತೆ. ಇದು ನಾನು ತಗೊಂಡಿದ್ದು ಫಸ್ಟ್ ಗ್ರೇಡ್ ಡೈಮಂಡ್. ನೋಡಿ, ಇಲ್ಲಿ ಫಸ್ಟು SGL ಟೆಸ್ಟ್ ಅಂತ. ನಂಗೆ ಅದೆಲ್ಲ ಗೊತ್ತಿಲ್ಲ ಏನು ಅಂತ. ಆಮೇಲೆ ಅವ್ರು ಹೇಳಿದ್ಮೇಲೆ ನಾನು ಸರ್ಚ್ ಮಾಡಿದೆ ಗೂಗಲಲ್ಲೆಲ್ಲ. ಕಲರ್ ಇಲ್ಲಿ EF ಅಂತ ಇದೆ ನೋಡಿ. ಇಲ್ಲಿ ಕಲರ್ EF ಅಂತ ಇದೆ. EF ಅಂದರೆ ABC. ಕೇಳಿದಾಗ ಅವ್ರೇನು ಹೇಳಿದ್ರು, ABC ಅಂತ ಡೈಮಂಡ್ ಇರೋದಿಲ್ಲ, ಪ್ರಪಂಚದಲ್ಲೇ ಇರೋದಿಲ್ಲ. D ಅನ್ನೋದು ಅಪರೂಪ, ತುಂಬ ರೇರಾಗಿ ತೊಗೊಳ್ತಾರೆ, ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿದ್ರು. ಅದರಲ್ಲಿ ನೆಕ್ಸ್ಟ್ ಗ್ರೇಡು ಫಸ್ಟ್ ಗ್ರೇಡ್ ಅಂತ ಹೇಳ್ತೀವಿ, ಕಲರ್ EF ಅಂತ ಹೇಳಿಬಿಟ್ಟು. ಅದರಲ್ಲೂ ಕ್ಲಾರಿಟಿ VVS ಅಂದರೆ ವೆರಿ ವೆರಿ ಸ್ಲೈಟ್, ಅಂದರೆ ಫಸ್ಟ್ ಗ್ರೇಡ್ ಅಂತ. ಅದೇನೋ ಒಳಗಡೆ ಏನೋ ಸ್ಲೈಟ್ ಅಂತ ಏನೋ ಹೇಳ್ತಾರೆ. ಅದು ಹುಡುಕರೆ ನನಗೂ ಅಷ್ಟು ಗೊತ್ತಾಗಿಲ್ಲ. ಇದು ತುಂಬ ಚೆನ್ನಾಗಿದೆ ಫಸ್ಟ್ ಗ್ರೇಡು. ಅದರಲ್ಲೂ ಇದು ಶೇಪು ರೌಂಡ್ ಬ್ರಿಲಿಯಂಟ್, ಅಂದರೆ ಇನ್ನೂ ಚೆನ್ನಾಗಿ ಬೆಳಕು, ಇಟ್ ವಿಲ್ ರಿಫ್ಲೆಕ್ಟ್ ನೈಸ್ಲಿ ಅಂತ ಹೇಳಿದ್ರು. ನೋಡಿ, ಡೈಮಂಡ್ಸ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೈಮಂಡ್ಸು 51 ಇದೆ. ಆ್ಯಂಡು ಇದರಲ್ಲಿ ಗೋಲ್ಡು 7.33 22 ಕ್ಯಾರೆಟ್ಸ್ ಇದೆ. ಇಷ್ಟು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ನೋಡಿ, 22 ಕ್ಯಾರೆಟ್ ಯೆಲ್ಲೋ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರ್ಟಿಫಿಕೇಟು. ಇದು ಯಾವಾಗಲೂ ಜೋಪಾನವಾಗಿ ಇಟ್ಕೋಬೇಕು. ಇಲ್ಲ ಅಂತಂದ್ರೇನು ಏನು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಅಲ್ಲ, ಎಕ್ಸ್ಚೇಂಜ್ ಮಾಡ್ತಾರೆ. ಬಟ್ ಅದು ಸ್ಟೋರ್ಗೆ ಹೋಗಿ ಅದೆಲ್ಲ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅದರ ರಿಪೋರ್ಟು ಕರೆಕ್ಟಾಗಿ ನೋಡಿಕೊಂಡು ಆದಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದರು. ದಿಸ್ ಇಸ್ ದ ಸರ್ಟಿಫಿಕೇಟ್. ನೋಡಿ, ಹೀಗಿರುತ್ತೆ. ವೆರಿ ಹ್ಯಾಪಿ. I don't wanted to spend so much money for the diamond, but because of this pendant, I wanted to take this one. But ಏನು ಮಾಡೋದು, ಇಟ್ ವಾಸ್ ಇನ್ ಡೈಮಂಡ್ ಓನ್ಲಿ. ತಗೊಳ್ಳೇಬೇಕು ಅನ್ನಿಸ್ತು, ತಗೊಂಡೆ. ವಾಟ್ ಎವರ್ ಇಟ್ ಈಸ್ ಹ್ಯಾಪನ್ಡ್. ಸೊ ದಿಸ್ ಇಸ್ ಎಸ್ಟರ್ಡೇ ಐ ಪರ್ಚೇಸ್ಡ್. ನಿಮಗೆ ಇದ್ರದ್ದು ಪರ್ಚೇಸ್ ಡೀಟೇಲ್ಸು ಎಲ್ಲ ತೋರಿಸ್ತೀನಿ. ಇದು ಡೀಟೇಲ್ಸ್ ಎಲ್ಲ
ಇದಕ್ಕೆ ನನಗೆ ಈ ಸಲ ತುಂಬ ಆಫರ್ ಕೊಟ್ಟಿದ್ದರು. ಮೇಕಿಂಗ್ ಚಾರ್ಜು 30,000 ಇತ್ತು ಆ್ಯಕ್ಚುಲಿ. ಮೇಕಿಂಗ್ ಇಟ್ ವಾಸ್ ಅರೌಂಡ್ 30,000 ಮೇಕಿಂಗ್ ಚಾರ್ಜು. 30,000 ಮೇಕಿಂಗ್ ಚಾರ್ಜ್ ಇತ್ತು. ಅದರಲ್ಲಿ 30% ನ್ಯೂ ಇಯರು ಮತ್ತು ಡಿಸೆಂಬರು ಕ್ರಿಸ್ಮಸ್ಗೆಲ್ಲ ಆಫರ್ ಕೊಟ್ಟಿದ್ದರು. ಅದರಲ್ಲಿ 9,000 ಕಡಿಮೆ ಆಯಿತು ನನಗೆ. ಆಮೇಲೆ ಇನ್ನೊಂದು ಇದು 1.11 ಅಂದರೆ 1 ಕ್ಯಾರೆಟ್ಗಿಂತ ಜಾಸ್ತಿ ನಾನು ಡೈಮಂಡ್ ತೊಗೊಂಡಿರೋದ್ರಿಂದ ದೆ ಗೇವ್ 24 ಕ್ಯಾರೆಟ್ ಒಂದು ಕಾಯಿನ್ ಫ್ರೀಯಾಗಿ ಕೊಟ್ಟರು. ಅದ್ರ ಜೊತೆಗೆ 10,000 ವರ್ತು ನಾವು ಏನು ಬೇಕಾದರೂ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರು. 10,000 ವರ್ತ್ ಅಂದರೆ ಇವಾಗ ರೇಟ್ ಇದ್ದಿದ್ದು 12,199. 10,000 ವರ್ತ್ ನಾವು ಹುಡುಕಿದ್ವಿ, ನಮಗೆ ಅಷ್ಟು ಕಡಿಮೆ ಇದರಲ್ಲಿ ಎಲ್ಲ ಸಿಕ್ಕಲಿಲ್ಲ. ಜಾಸ್ತಿ 2-3 ಗ್ರಾಮ್ಸಲ್ಲೇ ಸಿಕ್ತು ನಮಗೆ. ಸೊ ಕೊನೆಗೆ ನನ್ನ ಮಗಳಿಗೆ ಒಂದು ಚಿಕ್ಕ ರಿಂಗ್ ತಗೊಂಡೆ. ಇದು ಅರೌಂಡ್ 700 ಮಿಲಿ ಅಷ್ಟು ಇದೆ ನೋಡಿ. ಇದು ತಗೊಂಡೆ, ಇದೆಲ್ಲ ಫ್ರೀಯಾಗಿ ಕೊಟ್ಟರು. ಇದೊಂದು ಫ್ರೀ ಸಿಕ್ತು. 9,000 ಡಿಸ್ಕೌಂಟ್ ಆಯಿತು. ಹಾಗೆ 24 ಕ್ಯಾರೆಟ್ ಒಂದು ಕಾಯಿನ್ ಕೊಟ್ಟರು. ಕಾಯಿನ್ ಇದರಲ್ಲಿಲ್ಲ, ಸುಮ್ಮನೆ ನನಗೆ ಅಮೌಂಟ್ ಇರಲಿಲ್ಲ, ಅದಕ್ಕೆ ಆ ಕಾಯಿನ್ ನನಗೆ ಬೇಡ, ಇದರಲ್ಲಿ ಅಮೌಂಟ್ ಲೆಸ್ ಮಾಡಿಬಿಡಿ ಅಂದೆ 24 ಕ್ಯಾರೆಟ್ದು. ಸೊ ಇಲ್ಲಿ ನೋಡಿ ಲೆಸ್ ಮಾಡಿದ್ದಾರೆ. 13,000 24ಗೆ 13,240 ಇತ್ತು. ಸೊ ಅದನ್ನು ಲೆಸ್ ಮಾಡಿದ್ದಾರೆ. ಮತ್ತು ನನ್ನ ಹತ್ರ ಹಳೇ ಕಾಯಿನ್ಗಳಿತ್ತು, ಅದೇ ಕಾಯಿನ್ ಕೊಟ್ಟಿದ್ದೆ. ಅದು ಎಲ್ಲ ಸೇರಿ 2,09,000 ಆಗಿತ್ತು. ಅದನ್ನು ಕೊಟ್ಬಿಟ್ಟು ಇದು ಟೋಟಲ್ಲು ಇದ್ರದ್ದು ಅಮೌಂಟು ಲಾಕೆಟ್ ಇದೆಲ್ಲ ಸೇರಿ, ಏನಕ್ಕೆ ಲಾಕೆಟ್ ಹಾಕಿಲ್ಲ, ಕೊನೆ ನೆಕ್ಸ್ಟ್ ಡಿಸ್ಕೌಂಟ್ ಮಾಡಿದ್ದಾರೆ ಅದನ್ನು. ರಿಂಗ್ದು ಬೇಬಿ ರಿಂಗು ಇಟ್ಸ್ ನಾಟ್ ಫಾರ್, ನಾನು ತೊಗೊಂಡಿದ್ದೆ ಡಿಸ್ಕೌಂಟ್ ಮಾಡಿಲ್ಲ ಅಂತಲ್ಲ, ಇಲ್ಲಿ ಮಾಡಿದ್ದಾರೆ ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡಿ ಇಲ್ಲಿ 19,000 ಏನೋ ಮಾಡಿದ್ದಾರೆ. ಸೊ GST ಜಾಸ್ತಿ ಆಯಿತು, 6,000 ಕೊಡಬೇಕಾಯಿತು. ಇಟ್ಸ್ ಓಕೆ, ನಮಗೆ ಇಷ್ಟ ಆಗಿದ್ದು ಸಿಕ್ಕಿದಾಗ ಒಂದು ಕಳ್ಕೊಬೇಕಾಗತ್ತೆ, ನೋ ಪ್ರಾಬ್ಲಮ್. ನೋಡಿ ಈಗ ಇಲ್ಲಿ ನೋಡಿ ಟೋಟಲ್ ಅಮೌಂಟ್ ಇಟ್ ಈಸ್ 2,21,672 ಆಯಿತು ಲಾಕೆಟ್ದು. ಮಿಕ್ಕಿದೆಲ್ಲ ಸ್ವಲ್ಪ ಕ್ಯಾಶ್ ಕೊಟ್ವಿ. ಸೊ ದಿಸ್ ಇಸ್ ಆ್ಯಂಡ್ ಇಟ್ಸ್ ಈಸಿ ಟು ಅನಲೈಸ್ ಆಲ್ಸೋ ದಿಸ್ ಒನ್. ಭೀಮಾ ನಮಗೆ ಯಾವತ್ತೂ ಕಡಿಮೆ ಮೇಕಿಂಗ್ ಚಾರ್ಜಲ್ಲಿ ಕೊಟ್ಟಿದ್ದಾರೆ, ಮತ್ತು ಕ್ವಾಲಿಟಿ ಕೂಡ ಇಲ್ಲಿವರೆಗೂ ಇದೆ. ಸೊ ಇಟ್ಸ್ ಅ ಟ್ರಸ್ಟ್ ವರ್ತಿ ಫ್ರಮ್ ಲಾಂಗ್ 25 years. ಒನ್ಸ್ ಐ ಟುಕ್ ಇನ್ ತನಿಷ್ಕ್ ಆಲ್ಸೋ, ಬಟ್ ತುಂಬ ಮೇಕಿಂಗ್ ಚಾರ್ಜು ಆ್ಯಂಡ್ ಅದರಲ್ಲಿ ಅವರು ಕೊಡೋ ಸರ್ಟಿಫಿಕೇಟ್ಗಳು ನೋಡಿದ್ರೆ ತಲೆ ಸುತ್ತೋಗುತ್ತೆ, ಅರ್ಥನೇ ಆಗಲ್ಲ. ಬಟ್ ಭೀಮಾ ಈಸ್ ಅ ವೆರಿ ಗುಡ್ ಆ್ಯಂಡ್ ವೆರಿ ನೈಸ್ ಕ್ವಾಲಿಟೀಸ್ ಆಲ್ಸೋ. ದಿಸ್ ಈಸ್ ಅಬೌಟ್ ಮೈ ಡೈಮಂಡ್ ಕತೆ. ಥ್ಯಾಂಕ್ ಯು.